ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ನಿಮಿತ್ತವಾಗಿ ಹಿರಿಯ ಚೇತನ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವೇದಿಕೆಯಲ್ಲಿ 2ನೇ ದಿನದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಶ್ರೀ ರಾಜಶೇಖರ ಮಹಾಸ್ವಾಮಿಗಳ ಗೋಟ ಇವರಿಂದ ನಡೆಸಲಾಯಿತು. ನಗರದಲ್ಲಿ ನಡೆದ ಕಾರ್ಯಕ್ರಮವನ್ನು ಹಿರಿಯ ಚೇತನ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವೇದಿಕೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. असतो मा सद्गमय तमसो मा ज्योतिर्गमय मृत्योर्मामृतङ्गमय ओम शांति शांति शांतिः. श्रीमज्जगद्गुरो ओम तत्पुरुषाय विद्महे महादेव. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಆಂದೋಲ ಸಿದ್ಧಲಿಂಗ ಸ್ವಾಮಿಗಳು ಮಾತನಾಡಿದರು. ಆನಗಲ್ಲ ಕುಮಾರಸ್ವಾಮಿಗಳು ತಮ್ಮ ಸಾಹಿತ್ಯದಲ್ಲಿ ರೇಣುಕಾಚಾರ್ಯರಿಗೆ ಅಗ್ರಮಾನ್ಯ ಸ್ಥಾನವನ್ನು ಕೊಟ್ಟರು. ಸುಶಾಂತ ಗುರುವರೆಣ್ಯ ರೇಣುಕಾರ್ಯಭೋ ವೀರಶೈವ ಮತಸಾರ ಪರಮಾವತಾರ ಅನ್ನುವಂತಹ ಒಂದು ಹಾಡಿನಲ್ಲಿ ರೇಣುಕಾಚಾರ್ಯರನ್ನು ಹೊಗಳಿದ್ದಾರೆ, ಅವರಿಗೆ ಉನ್ನತ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಅಂತಹ ಜಗದ್ಗುರುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂಥದ್ದು ಸಾಕಷ್ಟಿದೆ. ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದರೂ ಕೂಡ ಇಂತಹ ಸಭೆ ಸಮಾರಂಭಗಳಿಗೆ ಕೇವಲ ಬೆರಳೆಣಿಕೆಯಷ್ಟು ಬರ್ತಾರೆ. ಇದರಿಂದ ಧರ್ಮದ ಸಂದೇಶ, ಧರ್ಮದ ತಿಳುವಳಿಕೆ ನಮ್ಮಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಯಾವುದೋ ಒಂದು ಧರ್ಮ ನೋಡಿ ಅವರು ಲಾಂಛನವಿಲ್ಲದೆ ತಿರುಗಾಡೋದೇ ಇಲ್ಲ. ಸುಮಾರು 52 ರಾಷ್ಟ್ರಗಳು ಅವರದ್ದು ರಾಷ್ಟ್ರಗಳಾಗಿದ್ದಾವೆ, ಅವರ ಜಾತಿ ಒಂದು ಧರ್ಮದಾಗಿದೆ. ಆ 52 ರಾಷ್ಟ್ರಗಳ ಆ ಧರ್ಮದ ಪ್ರತಿಪಾದಕರು ತಲೆಯ ಮೇಲೆ ಟೋಪಿ ಇಲ್ಲದೆ ಎಲ್ಲಿಯೂ ಕೂಡ ಹೋಗೋದಿಲ್ಲ. ಆದರೆ ನಮ್ಮ ಸಮುದಾಯ ಭಸ್ಮ ಹಚ್ಕೊಳ್ಳಿ ಅಂದರೆ ದೇವರ ಮನೆಗೆ ಹೋಗಿ ಭಸ್ಮ ಹಚ್ಕೊಂಡು ಹೊರಗಡೆ ಹೋಗಬೇಕಾದ್ರೆ ನಾವು ಭಸ್ಮವನ್ನು ಅಳಿಸ್ಕೊಂಡು ಹೋಗ್ತೀವಿ. ಕುಂಕುಮ ಗಂಧ ತಿಲಕವನ್ನು ನಾವು ಅಲ್ಲೇ ಮನೆಯಲ್ಲೇ ಒರೆಸ್ಕೊಂಡು ಹೋಗ್ತೀವಿ. ಆದರೆ ನಾವು ಲಿಂಗಾಯತ, ನಾವು ವೀರಶೈವ, ನಾವು ಹಿಂದೂ ಸಮಾಜ ಅಂತ ಜನರು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಮ್ಮ ಲಾಂಛನ ಅನ್ನುವಂಥದ್ದು ನಿನ್ನೆ ಇವತ್ತಿಂದಲ್ಲ, ಮತ್ತೊಬ್ಬರು ನೋಡಿ ನಗ್ತಾರೆ ಅನ್ನುವ ಕಾರಣಕ್ಕಾಗಿ ನಮ್ಮ ಲಾಂಛನಗಳನ್ನು ಮನೆಯಲ್ಲೇ ಅಳಿಸ್ಕೊಂಡು ಹೋದರೆ ಅದು ಬಹಳ ದೊಡ್ಡ ತಪ್ಪು ಮತ್ತು ಧರ್ಮ ದ್ರೋಹದ ಕೆಲಸ ಆಗುತ್ತೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಬಸವಣ್ಣನವರು ಹೇಳಿದ ಹಾಗೆ, ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದ ಹಾಗೆ ನಮ್ಮ ಧರ್ಮ ಲಾಂಛನಗಳು ನಿರಂತರವಾಗಿ ಪ್ರಜ್ವಲಿಸಿದಾಗ ಮಾತ್ರ ನಾವು ಇಂತಹ ಒಂದು ಧರ್ಮದಲ್ಲಿ ಹುಟ್ಟಿದಕ್ಕೆ ಸಾರ್ಥಕ ಆಗುತ್ತೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಅನೇಕ ದಾರ್ಶನಿಕರು ಬಂದು ಹೋಗಿದ್ದಾರೆ, ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅವರ ಗುರಿ ಏನಾಗಿತ್ತು ಅಂತ ಕೇಳಿದರೆ ಮಾನವ ಧರ್ಮ ಉದ್ಧಾರ ಆಗಬೇಕು, ಮಾನವ ಧರ್ಮಕ್ಕೆ ಕಲ್ಯಾಣ ಆಗಬೇಕು ಅನ್ನುವಂತಹ ಸಂದೇಶವನ್ನು ಅವರು ಕೊಟ್ಟು ಹೋಗಿದ್ದಾರೆ. ಒಂದು ಮಾತನ್ನು ನಿಮಗೆ ಹೇಳ್ತೀನಿ, ಈ ಡೇಟ್ ಆಫ್ ಬರ್ತ್ ಕೇಳುವವರು, ಅವರ ಕಾಲಗಳನ್ನು ಪರೀಕ್ಷೆ ಮಾಡುವವರು, ನೀವು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸ್ವಾಮಿ ವಿವೇಕಾನಂದರ ಮಾತು. ಸ್ವಾಮಿ ವಿವೇಕಾನಂದರು ಅಮೆರಿಕದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಚಿಕಾಗೋಗೆ ಹೋಗಿರ್ತಾರೆ.
ಬಹಳ ಸಂದೇಶವನ್ನು ಕೊಟ್ಟು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎಲ್ಲ ಜನರಿಗೆ ಮನಮುಟ್ಟುವ ಹಾಗೆ ತಿಳಿಸ್ತಾರೆ. ಅದಾದ ಮೇಲೆ ಸ್ವಾಮಿ ವಿವೇಕಾನಂದರು ಅಮೇರಿಕಾದಿಂದ ಬ್ರಿಟನ್ ಪ್ರವಾಸ ಮಾಡ್ತಾರೆ. ಆ ಬ್ರಿಟನ್ ಪ್ರವಾಸದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಹಲವಾರು ವಿಚಾರಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿ, ಭಾರತದ ದಾರ್ಶನಿಕ ಸಂತನಾದಂತಹ ಬುದ್ಧನ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಬುದ್ಧ ಇಂಡಿಯಾದಲ್ಲಿ ಇದ್ದ ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಸಂದೇಶವನ್ನು ಬುದ್ಧ ಕೊಟ್ಟು ಹೋದ. ಆಗ ಅಲ್ಲಿರುವಂಥ ಬ್ರಿಟನ್ ಪತ್ರಕರ್ತ ಕೇಳ್ತಾನೆ, ಇನ್ನೊಂದು ಸ್ವಲ್ಪ ಸೌಂಡ್ ಕೊಡಪ್ಪ, ಬುದ್ಧ ಅಷ್ಟು ಗ್ರೇಟು ಇಷ್ಟು ಗ್ರೇಟು ಅಂತ ನೀವು ಹೇಳ್ತೀರಿ, ವಿಶ್ವದ ಎಲ್ಲ ಗ್ರೇಟ್ ಪರ್ಸನ್ಗಳು ನಮ್ಮ ಅಮೇರಿಕಾ ಬ್ರಿಟನ್ಗೆ ಬಂದು ಹೋಗಿದ್ದಾರೆ, ನಿಮ್ಮ ಗೌತಮ ಬುದ್ಧ ಯಾಕೆ ನಮ್ಮ ಅಮೇರಿಕಾ ಬ್ರಿಟನ್ ಬರಲಿಲ್ಲ ಅಂತ ಕ್ರಿಶ್ಚಿಯನ್ ಪತ್ರಕರ್ತ ಪ್ರಶ್ನೆ ಮಾಡ್ತಾನೆ. ನಂತರ ಶ್ರೀ ರಾಜಶೇಖರ್ ಸ್ವಾಮಿಗಳು ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಅವಲೋಕನವನ್ನು ಮಾಡಿದ್ದೇವೆ. ಜಗದ್ಗುರು ಭಗವತ್ಪಾದರು ಸರ್ವರಿಗೋಸ್ಕರವಾಗಿ ವೀರಶೈವ ಧರ್ಮವನ್ನು ತಂದರು ಅನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅವರೆಲ್ಲ ಧರ್ಮದ ನಿಯಮಗಳನ್ನು ಹೇಳಿದ್ದಾರೆ, ಆಚರಣೆಗಳನ್ನು ಹೇಳಿದ್ದಾರೆ. ಜೊತೆಗೆ ಈ ಆಚಾರ ಅನ್ನುವಂಥದ್ದು ಅದು ಒಂದು ಸಂಪತ್ತು ಅನ್ನುವಂಥ ರೀತಿಯಲ್ಲಿ ನೀವೆಲ್ಲ ಬಳಕೆ ಮಾಡ್ಕೋಬೇಕನ್ನುವಂಥ ಮಾತನ್ನು ಹೇಳಿದರು. ಆಚಾರ ಏವ ಸರ್ವೇಷಾಂ, ಬಹಳ ಸುಂದರವಾಗಿರುವಂಥ ಮಾತನ್ನು ಹೇಳ್ತಾರೆ. ಆಚಾರ ಏವ ಸರ್ವೇಷಾಂ ಅಲಂಕಾರಾಯ ಕಲ್ಪತೆ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥ, ಸುಂದರವಾಗಿರುವಂಥ, ಬೆಲೆ ಬಾಳುವಂಥ ಆಭರಣ ಯಾವುದು ಅಂತ ಕೇಳಿದರೆ ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ತಾರೆ, ನಿನ್ನ ಸನ್ನಡತೆ, ಸದ್ವಿಚಾರ, ಸನ್ನುಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿನ್ನ ಆಚರಣೆ ಬಹಳ ದೊಡ್ಡದಾಗಿರುವಂಥ, ಬೆಲೆ ಬಾಳುವಂಥ ಆಭರಣ ಆಗಿದೆ ಅನ್ನುವಂಥ ಮಾತನ್ನು ಅಗಸ್ತ್ಯನಿಗೆ ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ. ಶರಣರು ಕೂಡ ಈ ಮಾತನ್ನು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಭಗವತ್ಪಾದರು ಆರಂಭವನ್ನು ಹೇಳ್ತಾರೆ, ಮನುಷ್ಯ ಸರಿಯಾಗಿ ನಡಿಬೇಕು, ಸರಿಯಾಗಿ ನುಡಿಬೇಕು, ಸಂಸ್ಕಾರ ರೀತಿಯಲ್ಲಿ ಬದುಕನ್ನು ಮಾಡಬೇಕು, ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಬೇಕು, ನಿನ್ನ ಅಂತರಂಗ ಶುದ್ಧಿ ಆಗಬೇಕು, ಬಹಿರಂಗವಾಗಿರುವಂಥದ್ದು ಕೂಡ ಎಲ್ಲವೂ ಶುದ್ಧಿ ಆಗಬೇಕು, ಈ ಜೀವನವನ್ನು ಗೆಲ್ಲಬೇಕನ್ನುವಂಥ 10 ಸೂತ್ರಗಳನ್ನು ಹೇಳ್ತಾರೆ. 10 ಸೂತ್ರಗಳನ್ನು ಹೇಳ್ತಾರೆ. ಭಗವತ್ಪಾದರು ಕೊಲ್ಲಿಪಾಕೆಯಲ್ಲಿ ಅವತಾರ ತಾಳಿದರು. ಆನಂತರ ಮಲಯಾಚಲಕ್ಕೆ ಬಂದರು. ಅಗಸ್ತ್ಯನನ್ನು ನಿಮಿತ್ತ ಮಾಡಿಕೊಂಡು ಬೋಧನೆಯನ್ನು ಮಾಡಿದರು. ಪಕ್ಕದಲ್ಲಿದ್ದಂಥ ಬಾಳೆಹೊನ್ನೂರಿನಲ್ಲಿ ರಂಭಾಪುರಿ ಪೀಠವನ್ನು ಸ್ಥಾಪನೆ ಮಾಡಿದರು. ಲಂಕೆಗೆ ದಯಮಾಡಿಸಿದರು. ವಿಭೀಷಣನ ಪ್ರಾರ್ಥನೆಯಂತೆ 3 ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಿದರು. ತಿರುಗಿ ಕೊಲ್ಲಿಪಾಕಿಗೆ ಬಂದರು. ಕುಲ 18 ಜಾತಿ ಜನಾಂಗದವರ ಕಲ್ಯಾಣಕ್ಕಾಗಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದರು ಅನ್ನುವಂಥ ಮಾತನ್ನು ಅವರ ಜೀವನ ಚರಿತ್ರೆಯಲ್ಲಿ ಬರ್ತದೆ. ನಮ್ಮ ದೇಶದಲ್ಲಿ ದೀನ, ದುರ್ಬಲ, ದಲಿತರು, ಹಿಂದುಳಿದವರು, ಮಹಿಳೆಯರು, ಅಬಲೆಯರು ಅಂತ ನಾವೆಲ್ಲರೂ ಕೂಡ ಎಲ್ಲರನ್ನ ಬಿಡಿ ಬಿಡಿಯಾಗಿ ದೂರ ಮಾಡಿದ್ವಿ ನಾವೆಲ್ಲ. ಭಗವತ್ಪಾದರು ಹೇಳ್ತಾರೆ, ಲಿಂಗ ಧಾರಣೆ ಆಯಿತು ಅಂದ್ರೆ ಎಲ್ಲರೂ ವೀರಶೈವರೇ. ಲಿಂಗ ಧಾರಣೆ ಬಹಳ ಮುಖ್ಯ. ಯಾಕೆಂದರೆ ಎಲ್ಲ ಅನಿಷ್ಟವನ್ನು ದೂರ ಮಾಡುವಂಥದ್ದು ಏಕೈಕ ಸಾಧನ ಮತ್ತು ಸಾಧ್ಯ ಯಾವುದು ಅಂತ ಕೇಳಿದರೆ ಇಷ್ಟಲಿಂಗ ಅಂತ ಹೇಳಿದರು. ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಅಂತ ಹೇಳಿದರು. ನೀನೆಲ್ಲ ದೈಹಿಕ, ಮಾನಸಿಕ, ಬಹಿರಂಗವಾಗಿರುವಂಥ ತೊಂದರೆದಾಯಕವಾಗಿರುವಂಥ ವಾತಾವರಣ ಏನಿತ್ತಲ್ಲ ಅದೆಲ್ಲವನ್ನು ಹೋಗಬೇಕು ಅಂತಂದರೆ ನೀನು ಲಿಂಗಧಾರಣೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಭಗವತ್ಪಾದರು ಆದೇಶವನ್ನು ಮಾಡಿದ್ದಾರೆ. ಇದು ಬಹಳ
ದುರ್ಗಮವಾಗಿರುವಂಥ ಮಾರ್ಗ ಇತ್ತು. ಒಬ್ರಿಗೊಬ್ರಿಗೆ ನಾವೆಲ್ಲ ಎದುರು ಬಂದರೆ ನಾವೆಲ್ಲ ಮಾತಾಡ್ತಾ ಇರಲಿಲ್ಲ, ಮಾರಿ ತೋರಿಸ್ತಾ ಇಲ್ಲ. ಕಾಲ ಬಹಳ ವಿಚಿತ್ರ ಇತ್ತು, ಕೆಟ್ಟದಾಗಿತ್ತು. ಊರ ಹೊರಗಿನವರು ಊರಾಗ ಬಂದರೆ ಅವರೆಲ್ಲ ತಮ್ಮ ಕೊಳ್ಳಾಗ ಒಂದು ಮನೆಗಿಂದು ಒಡೆದ ಗಂಗಳ ಹಾಕೊಂಬಂದು ಒಂದು ಕಟ್ಟಿಗೆ ತಗೊಂಡು ಬಡ್ಕೊಂತ ಬರ್ತಿರೋರು. ಶರಣರಿ ಮಾತನ್ನು ಹೇಳ್ತಾರೆ, ಸಂಬೋಳಿಗಳು 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 ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಂಥವನ್ನು ವಿಷಮವಾಗಿರುವಂಥ ಪರಿಸ್ಥಿತಿಯಲ್ಲಿ ಜಗತ್ತಿತ್ತು. ಅಂಥ ಸಂದರ್ಭದಲ್ಲಿ ಬೆಳ್ಳಿ ಬೆಳಕಾಗಿ ಬಂದವರು ಯಾರು ಅಂತ ಕೇಳಿದ್ರೆ ಜಗದ್ಗುರು ರೇಣುಕ ಭಗವತ್ಪಾದರು. ಬರುವಾಗನೇ ಹೇಳ್ತಾರೆ ಅವರು, ಎಲ್ಲರ ಕಲ್ಯಾಣಕ್ಕಾಗಿ ಸರ್ವೇಶಾಂ ಹಿತಕಾರಕಂ. ಅವ್ರು ಯಾರು ಕೂಡ ಪರ್ಟಿಕ್ಯುಲರ್ ಆಗಿ ಶಬ್ದವನ್ನು ಬಳಕೆ ಮಾಡಿಲ್ಲ. ವೀರಶೈವರದು, ಲಿಂಗಾಯತರದು, ಅದು ಇದು ಅಂತ ಏನು ಹೇಳಿಲ್ಲ. ಅವರು ಮಾನವ ಜನಾಂಗದ ಕಲ್ಯಾಣ ಅಂತ ಹೇಳಿದರು. ಅದಕ್ಕೆ ನಮ್ಮ ಪೀಠಾಚಾರ್ಯರು ಜೈವಾಗಲಿ ಅನ್ನುವಂಥದ್ದು ಜಾತಿ ಹೇಳಿಲ್ಲ. ಅವರು ಇಡೀ ಮಾನವ ಕುಲನೇ ಒಂದು ಧರ್ಮ ಅಂತ ಹೇಳಿದರು. ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದರು ಅವರು. ಹೀಗಾಗಿ ಭಗವತ್ಪಾದರು ಎಲ್ಲವನ್ನ ಆದ್ಮೇಲೆ ಲಿಂಗೈಕ ಆಗುವಂಥ ಗಳಿಗೆಗೆ ಮುಂಚೆ ಆಗಿ ಅವ್ರ ಮನಸ್ಸಿನಲ್ಲಿ ಬಂತು, ಆ ಕಾಲದಲ್ಲಿ ಬಹಳ ವಿಷಮ ಪರಿಸ್ಥಿತಿಯಲ್ಲಿರುವಂಥ ಒಂದು ವಾತಾವರಣವನ್ನು ತಿಳಿ ಮಾಡ್ಬೇಕಂತ ಹೇಳಿ ಅವರು ಎಲ್ಲ ನಿಮ್ನ ವರ್ಗದ ಜನ, ಕುಲ 18 ಜಾತಿ ಜನಾಂಗದವರಿಗೆ ಲಿಂಗಧಾರಣೆಯನ್ನು ಮಾಡಿದ್ರು ಅನ್ನುವಂಥ ಮಾತನ್ನು ಬರ್ತದೆ ಅವರ ಚರಿತ್ರೆಯಲ್ಲಿ. ಅದರಲ್ಲೆಲ್ಲನೇ ಇದ್ದರು ಅವರೆಲ್ಲ. ಕುಲ 18 ಜಾತಿ ನಿಮಗೆಲ್ಲ ಗೊತ್ತಿರಬೇಕು. ಬಹುಶಃ ರಾಜಕಾರಣಿಗಳಿಗೆ ಮಾತು ಬಹಳ ದೊಡ್ಡ ಗೊತ್ತಾಗ್ತದೆ. ಲೆಫ್ಟು ಮತ್ತು ರೈಟ್ ಅಂತಾರ ಅವರು, ಹೌದಲ್ರಿ, ಎಡಬಲ. ಆ 18 ಜಾತಿ ಜನಾಂಗದವರಿಗೆ ಲಿಂಗಧಾರಣೆಯನ್ನು ಮಾಡಿ ವೀರಶೈವರನ್ನಾಗಿ ಮಾಡಿರುವಂಥ ಜಗತ್ತಿನ ಏಕಮೇವಾದ್ವಿ